ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಲಾವಣ್ಯ ವೈಭವ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವಿಡಿಯೋ ಮಾಡ್ಬೇಕಾದ್ರೆ ಚೆನ್ನಾಗಿದೆ, ವಿಡಿಯೋ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಚೆನ್ನಾಗಿಲ್ಲ. ಸೊ ನಾನು ಇನ್ಸ್ಟಾದಲ್ಲಿ ಆ್ಯಂಡ್ ನನ್ನ ಶಾರ್ಟ್ ವಿಡಿಯೋಸಲ್ಲೆಲ್ಲ ಹೇಳ್ದಂಗೆ ನನಗೆ PCOD ಇತ್ತಲ್ವ. ಸೊ 4 months ಇಂದ ನನಗೆ PMS ಆಗಿರಲಿಲ್ಲ. ಆಫ್ಟರ್ 4 months PMS ಆ್ಯಂಡ್ ಇಟ್ಸ್ ವೆರಿ ಪೇನ್ಫುಲ್. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಾನೇನು ಅನ್ಕೊಂಡಿದ್ದೀನಿ ಅಂದರೆ ವೀಕ್ಲಿ 2 ವಿಡಿಯೋಸ್ ಆದರೂ ಲಾಂಗ್ ಫಾರ್ಮೆಟ್ ವಿಡಿಯೋಸ್ನ ಹಾಕಬೇಕು ಅಂತ ಅನ್ಕೊಂಡಿದ್ದೀನಿ. ಮಧ್ಯದಲ್ಲೆಲ್ಲ ಹಾಕಿಲ್ಲ, ಬಟ್ ಇನ್ಮೇಲೆ ಇದನ್ನ ಮೇಂಟೈನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಾವು ಕನ್ಸಿಸ್ಟೆನ್ಸಿ ಆಗಿದ್ರೇನೆ ಅಲ್ವಾ ನಮಗೂ ಗ್ರೋತ್ ಆಗೋದು ಆ್ಯಂಡ್ ವ್ಯೂಸ್ ಬರೋದು ಎಲ್ಲಾನು. ಇನ್ಸ್ಟಾಗ್ರಾಮಲ್ಲಿ ಡೆಫಿನೆಟ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ. ವೈಲ್ ಇಟ್ ಕಮ್ಸ್ ಟು ಶಾರ್ಟ್ಸ್ ನಾನು ಡೆಫಿನೆಟಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಬಟ್ ಸಮ್ಹೌ ಲಾಂಗ್ ಫಾರ್ಮೆಟ್ ವಿಡಿಯೋಸ್ನ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಅಂದರೆ, ಒಂದು ನನ್ನ ಐಫೋನ್ ಸ್ಟೋರೇಜ್ ಇಶ್ಯೂ. ಫುಲ್ ನನ್ನ ಐಫೋನ್ ಗ್ಯಾಲರಿ ಫುಲ್ಲು ನನ್ನ ಮಗಳ ಫೋಟೋಸು, ನನ್ನ ಮಗಳ ವಿಡಿಯೋಸಲ್ಲೇ ತುಂಬೋಗಿದೆ. ಎಷ್ಟು ಅಂತ ನಾನು ಡಿಲೀಟ್ ಮಾಡಲಿ, ಅದು ನೋಡಿದ್ರೆ ನಂಗೆ ಡಿಲೀಟ್ ಮಾಡೋಕ್ಕೆ ಮನ್ಸು ಬರಲ್ಲ. ಅಂದರೂ ಕೆಲವೊಂದೊಂದು ವಿಡಿಯೋನ ಇನ್ಸ್ಟಾದಲ್ಲಿ ಅವಳ ಪ್ರೊಫೈಲಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಆ ವಿಡಿಯೋಸ್ನ ಡಿಲೀಟ್ ಮಾಡ್ತಾ ಇರ್ತೀನಿ. ಆದರೂ ಇದು ತುಂಬ ಅಂದರೆ ತುಂಬ ಇದೆ. ಸೊ ಒಂದು ಆ ಇಶ್ಯೂ, ಇನ್ನೊಂದು ವರ್ಕು. ಸೊ ಇಷ್ಟು ದಿನ ವರ್ಕ್ ಫ್ರಮ್ ಹೋಮ್ ನಡೀತಾ ಇತ್ತು, ಈಗ ವರ್ಕ್ ಫ್ರಮ್ ಆಫೀಸ್ ಸ್ಟಾರ್ಟ್ ಆಗಿದೆ. ಸೊ ಲಿಟ್ಲ್ ಬ್ಯುಸಿ. ಇಲ್ಲೇನು ಅಂತ ಅಂದರೆ, ನಾನು ಲಂಚ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಡಯಟಲ್ಲಿ ಇದ್ನಲ್ವ, ನಾನು ಚಪಾತಿ ಮತ್ತು ಅದ್ರ ಜೊತೆಗೆ ಹೆಸರುಬೇಳೆ ದಾಲ್ ಮಾಡಿದ್ದೆ ಅನಿಸುತ್ತೆ. ಹಾಂ, ಹೆಸರುಬೇಳೆ ದಾಲು, ರೈಸು. ನಾನು ತೇಜು ಇಬ್ಬರೇ ಇದ್ದಿದ್ದು, ಅದಕ್ಕೆ 2 ಚಪಾತಿ. ನನ್ನ ಮಗಳಿಗೋಸ್ಕರ ರೈಸ್ ಮಾಡಿದ್ದು, ಇಲ್ಲಾಂದರೆ ರೈಸ್ ಮಾಡ್ತಾ ಇರಲಿಲ್ಲ. ಹೆಂಗಿದ್ರು ಮಾಡಿದ್ನಲ್ವಾ ಅಂತ ಅಂದ್ಬಿಟ್ಟು 2 ಚಪಾತಿ ಮತ್ತು ರೈಸು. ಆ್ಯಂಡ್ ನಾನು ಆಫ್ಟರ್ನೂನ್ ಟೈಮ್ ರೈಸ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ, ನೈಟ್ ಅವಾಯ್ಡ್ ಮಾಡ್ತಾ ಇದ್ದೆ. ಬಟ್ ಈ 4 ಡೇಸಿಂದ ನಾನು ವಾಕಿಂಗು ಮಾಡಿಲ್ಲ ಆ್ಯಂಡ್ ನಾನು ಯಾವುದೇ ರೀತಿ ಡಯಟಲ್ಲೂ ಇಲ್ಲ. ನನಗೆ ಆ ಎನರ್ಜಿ ಇಲ್ಲ. ಸೊ ಆಫ್ಟರ್ ದಿಸ್ ಮತ್ತೆ ಸ್ಟಾರ್ಟ್ ಮಾಡಬೇಕು. ಬಟ್ ವಿತಿನ್ 11 ಡೇಸಲ್ಲೇನೆ ಐ ಲಾಸ್ 3 kgs. ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್. ಬಿಕಾಸ್ ಆಫ್ ಕನ್ಸಿಸ್ಟೆನ್ಸಿನೇ ಅದಾಗಿದ್ದು. ಸೊ ಯಾರಿಗಾದ್ರೂ ಡಯಟ್ ಮಾಡಬೇಕು ಅಂದವರು ನನ್ನ ಜೊತೆ ಫಾಲೋ ಮಾಡಿ. ನೀವು ಮೆಸೇಜ್ ಮಾಡ್ಬೋದು ನನಗೆ ಇನ್ಸ್ಟಾಗ್ರಾಮಲ್ಲಿ. ಐ ರಿಪ್ಲೈ ಟು ಎವ್ರಿ ಮೆಸೇಜ್, ಓಕೆನಾ? ಸೊ ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ಹೌ ಯು ಪ್ಲಾನಿಂಗ್, ನೀವು ಯಾವ ಥರ ಸ್ಟೆಪ್ಸ್ನ ಕೌಂಟ್ ಮಾಡ್ಕೊತಾ ಇದ್ದೀರಾ, ಫುಡ್ ಯಾವ ಥರ ಪ್ಲ್ಯಾನ್ ಮಾಡಿದ್ರೆ. ಆ್ಯಂಡ್ ಎಷ್ಟೊಂದು ಜನ ನನಗೆ ರೆಕಮೆಂಡು ಮಾಡ್ತಿದ್ದಾರೆ, ಈ ಥರ ಫುಡ್ ತಿನ್ನಿ, ಈ ಥರ ಫುಡ್ ತಿನ್ನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಾನು ಅಡಾಪ್ಟ್ ಮಾಡ್ಕೊತಾ ಇದ್ದೀನಿ. ಬಟ್ ಏನು ಅಂದರೆ, ಒಬ್ಬೊಬ್ಬರ ಲೈಫ್ ಸ್ಟೈಲ್ ಒಂದೊಂದು ಆಗಿರುತ್ತೆ. ನಮ್ಮ ಲೈಫ್ ಸ್ಟೈಲಿಗೆ ತಕ್ಕಂತೆ ಫುಡ್ನೂ ಸಹ ನಾವು ಪ್ರಿಪೇರ್ ಮಾಡ್ಕೊಬೇಕು. ಈಗ ನಮಗೆ ಸೌತ್ ಇಂಡಿಯನ್ಸ್, ಸ್ಪೆಷಲಿ ನನಗೆ ರೈಸ್ ಇಲ್ದಿರ ಆಗೋದೇ ಇಲ್ಲ. ನನಗೆ ಮಾರ್ನಿಂಗ್, ನೈಟ್, ಈವ್ನಿಂಗ್ ಅಂದರೆ ಆ ಲಂಚ್ ಟೈಮಲ್ಲಿ ಎಲ್ಲದಕ್ಕೂ ರೈಸ್ ಬೇಕಾಗಿತ್ತು. ಬಟ್ ಈಗ ಅವಾಯ್ಡ್ ಮಾಡ್ತಾ ಇದ್ದೀನಿ. ಆಮೇಲೆ ಸಲಾಡ್ಸ್ ಎಲ್ಲ ತಿಂತಾ ಇದ್ದೆ, ತಿನ್ನಲ್ಲ ಅಂತಲ್ಲ, ಬಟ್ ಸ್ನ್ಯಾಕ್ಸ್ ಥರ ತಿಂತಾ ಇದ್ದೆ, ಮೀಲ್ ಥರ ತಿಂತಾ ಇಲ್ಲ. ನೌ ಐ ಸ್ಟಾರ್ಟೆಡ್ ಇಟ್ ಆ್ಯಸ್ ಅ ಮೀಲ್. ಸೊ ಆ ಥರ ತುಂಬಾ ಚೇಂಜಸ್ ಮಾಡ್ಕೊತಾ ಇದ್ದೀನಿ. ಸೊ ಹಿಂಗೆ ನಡೀತಾ ಇದೆ ನನ್ನ ವೆಯ್ಟ್ ಲಾಸ್ ಜರ್ನಿ. ಫಾರ್ ನೌ ಇಟ್ ಪಾಸ್ ಆಗಿದೆ. ಬಟ್ ಒನ್ಸ್ ನಾನು ಬ್ಯಾಕ್ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ನನ್ನ ಇನ್ಸ್ಟಾದಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ತುಂಬ ಪ್ರಾಡಕ್ಟ್ ವೀಡಿಯೋಸ್ನ ಹಾಕ್ತಾ ಇದ್ದೀನಿ, ಮಿನಿ ವ್ಲಾಗ್ಸ್ ಅಲ್ಲಿ ಇಲ್ಲಿ ಹಾಕ್ತಾ ಇದ್ದೀನಿ. ಬಿಕಾಸ್ ಈ ವೆಯ್ಟ್ ಲಾಸ್ ಜರ್ನಿ ಆಗ್ತಿದ್ನಲ್ವ, ಅದರಲ್ಲೇ ಆಲ್ಮೋಸ್ಟ್ ಮಿನಿ ವ್ಲಾಗ್ ಥರ ಕವರ್ ಆಗೋಗೋದ್ರಿಂದ ನಾನು ಅದನ್ನು ಸಪ್ರೇಟಾಗಿ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅದನ್ನೇ ಮಿನಿ ವ್ಲಾಗ್ ಥರ ಅಂದ್ಕೊಂಡು ಮಾಡ್ತಾ ಇದ್ದೆ. ಆ್ಯಂಡ್ ಅದ್ರ ಜೊತೆಗೆ ನಾರ್ಮಲ್ ನಾನು ಪ್ರಾಡಕ್ಟ್ ರಿವ್ಯೂಸ್ ಏನು ಮಾಡ್ತಾ ಇರ್ತೀನಿ, ನಾನು ತರಿಸ್ಕೊಳ್ಳೋವಂಥ ಪ್ರಾಡಕ್ಟ್ಸು ಅದು. ಆ್ಯಂಡ್ ಪ್ರಾಡಕ್ಟ್ ರಿವ್ಯೂ ಅಂತ ಈ ನಡುವೆ ಹೆಂಗೆ ಅಂದರೆ, ದಿನ ಒಂದಾದರೂ ನನ್ನ ಪಾರ್ಸಲ್ ಬಂದೇ ಬಂದಿರುತ್ತೆ. ಫ್ಲಿಪ್ಕಾರ್ಟ್, ಈ ಕಾರ್ಟ್ ಅವ್ರಿಗೆ, ಮೀಶೋದವ್ರಿಗೆಲ್ಲ ನಂದು ಅಡ್ರೆಸ್ ಅವ್ರಿಗೆ ನಾನು ಕಾಲೇ ಮಾಡಲ್ಲ ಈ ನಡುವೆ. ಕೆಲವರು ಡೈರೆಕ್ಟಾಗಿ ತಂದು ಮನೆ ಹತ್ರ ಕೊಟ್ಟೋಗ್ತಾರೆ. ಆ್ಯಂಡ್ ನಾನು ಕ್ಯಾಶ್ ಆನ್ ಡೆಲಿವರಿ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀನಿ. ಪೇ ಮಾಡಿಬಿಟ್ಟಿರ್ತೀನಲ್ವ ಆನ್ಲೈನಲ್ಲೇ. ಸೊ ಅವ್ರು ಕೊಟ್ಟು ಹೋಗ್ತಾ ಇರ್ತಾರೆ. ನಮ್ಮ ಮನೇಲಂತೂ ಅದೇ ಎಲ್ಲ. ನಮ್ಮಪ್ಪ ಯಾವಾಗ ನೋಡಿದ್ರು ಏನಕ್ಕೆ ಇಷ್ಟು ಆರ್ಡರ್ ಬರ್ತದೆ, ನಮ್ಮ ಅಪ್ಪಗೆ ಎಕ್ಸ್ಪ್ಲೈನ್ ಮಾಡಿದ್ರು ಸ್ಟಿಲ್ ಅಟ್ ದ ಎಂಡ್ ಸೇಮ್ ಕ್ವಶನ್, ಏನಕ್ಕೆ ಇಷ್ಟು ಆರ್ಡರ್ ಮಾಡ್ತಾ ಇದೆಯಾ, ನಿಂಗೆ ಮಾಡೋಕ್ಕೆ ಕೆಲಸ ಇಲ್ಲ, ಅದು ಇದು ಅಂತ. ಬಟ್ ಅಮ್ಮಂಗೆ ಗೊತ್ತು ವೈ ಐ ಆಮ್ ಡೂಯಿಂಗ್ ದಿಸ್ ಅಂತ ಅಂದ್ಬಿಟ್ಟು ನಮ್ಮಮ್ಮ ಅರ್ಥ ಮಾಡ್ಕೊತಾರೆ. ಇಲ್ಲಾಂದರೆ ನಮ್ಮ ಅಪ್ಪನ ಏನಾದರೂ ಹೇಳಿ ಸಮಾಧಾನ ಮಾಡ್ಬೋದು, ನಮ್ಮ ಅಮ್ಮನ ಸಮಾಧಾನ ಮಾಡೋದು ತುಂಬಾ ಕಷ್ಟ. ಇನ್ನು ಸನ್ನಿಗೆ ಅಫ್ಕೋರ್ಸ್ ಈ ನೋ ಆ್ಯಂಡ್ ತೇಜುನು. ಸೊ ಅವರು ಅಪ್ಪಂಗೆ ಹೇಳ್ತಾರೆ, ಇಲ್ಲ ಈ ಥರ ಅವಳು ಮಾಡಬೇಕು ಅಂತಂದರೆ ಯಾವ ಝೋನರಲ್ಲಿ ವೀಡಿಯೋಸ್ ಓಡ್ತಾ ಇದೆಯೋ ಅದನ್ನು ಮಾಡಿದ್ರೇನೆ ಕ್ಲಿಕ್ ಆಗೋದು ಅಂತ. ಇವಾಗ ನನ್ನ ವೀಡಿಯೋಸ್ ನೋಡಿದ್ರೆ ಕಂಪ್ಯಾರಿಟಿವ್ಲಿ ಮಿನಿ ವ್ಲಾಗ್ಸು ಆರ್ ಎನಿ ಅದರ್ ವೀಡಿಯೋಸ್ಗಿಂತ ಈ ಥರ ರಿವ್ಯೂ ವ್ಲಾಗ್ ವೀಡಿಯೋಸೇ ತುಂಬ ಓಡ್ತಾ ಇರೋದು. ಸೊ ಅಫ್ಕೋರ್ಸ್ ನನಗೆ ಅದನ್ನು ಮಾಡಬೇಕು ಅಂತ ಅನಿಸುತ್ತೆ. ಬಿಕಾಸ್ ಐ ವಾಂಟ್ ಟು ರೀಚ್ ಮೋರ್ ಪೀಪಲ್ಸ್. ಜನಕ್ಕೆ ಗೊತ್ತಾಗಬೇಕು ನನ್ನ ಪ್ರೊಫೈಲ್ ಬಗ್ಗೆ ಅನ್ನೋ ಒಂದು ಇಂಟೆನ್ಷನಿಂದ ಐ ಆಮ್ ಡೂಯಿಂಗ್ ಬೋತ್. ಬಟ್ ನನ್ನ ರಿವ್ಯೂಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಆ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸೊ ಒಂದು ಈ ಡೇ ಬೈ ಡೇ ಅವ್ರಿಗೂ ಅರ್ಥ ಆಗುತ್ತೆ. ಆ್ಯಂಡ್ ನಮ್ಮಪ್ಪ ಈಗ ಪ್ರೆಸೆಂಟ್ ಅವರೂ
ಫಿಕ್ಸ್ ಆಗಿ ಹೋಗಿದ್ದಾರೆ. ಓಕೆ ಬೆಳಗ್ಗೆನ ಇವತ್ತು ಅಟ್ಲೀಸ್ಟ್ ಒಂದು 2 ಪ್ರಾಡಕ್ಟ್ಸ್ ಆದ್ರೂ ಬರುತ್ತೆ, ಇಲ್ಲ 2 ಪ್ರಾಡಕ್ಟ್ಸ್ ಆದ್ರೂ ಹೋಗುತ್ತೆ. ರಿಟರ್ನ್ ಇರುತ್ತಲ್ವಾ, ಎಲ್ಲ ಬಂದಿರೋ ಪ್ರಾಡಕ್ಟ್ಸ್ ಎಲ್ಲ ಒಳ್ಳೆ ಪ್ರಾಡಕ್ಟ್ಸ್ ಅಂತ ಏನಿಲ್ಲ, ರಿಟರ್ನ್ ಇರುತ್ತೆ. ನಾನು ತುಂಬಾ ಪ್ರಾಡಕ್ಟ್ಸ್ ಟ್ರೈ ಮಾಡಿ ರಿಟರ್ನ್ ಮಾಡಿದ್ದೀನಿ ಗೈಸ್. ನಾನು ಇಟ್ಕೊಂಡಿರೋ ಪ್ರಾಡಕ್ಟ್ಸ್ ಅಷ್ಟೇ ನಾನು ರಿವ್ಯೂ ಮಾಡ್ತಾ ಇರೋದು. ಸೊ ಅದೊಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ನನ್ನ ಜಾಬ್. ಓಹೋ, ಏನ್ ಕತೆ ಅಂದ್ರೆ, ಈ ಬಿಸಿಲಿಗೆ ನನ್ನ ಆಫೀಸಿಗೆ ಕರಿತಾ ಇದ್ದಾರೆ ಪುಣ್ಯಾತುಮರು. ನಾನು ಹೋಗ್ತಾ ಇರೋದು ಏನಂದ್ರೆ, ನನ್ನ ಅದೃಷ್ಟಕ್ಕೆ ನನ್ಗೆ ಇವಾಗ ನಿಯರ್ ಬೈ ನಮ್ಮ ಆಫೀಸ್ ಲೊಕೇಶನ್ ಇರೋದ್ರಿಂದ ಹೋಗ್ ಬರ್ಬೋದು. ಬಟ್ ಆ ಬಿಸ್ಲಿಗೆ ಆಗ್ತಾನೆ ಇಲ್ಲ. ಹಂಗೂ ನಾನು 4 ಅವರ್ಸ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಷ್ಟೇನೆ. ಅದೇ ಇದೇ ಟೈಮಲ್ಲೇ ನನ್ನ ಮಗಳು ಜಾಸ್ತಿ ನನ್ನ ಮೇಲೆ ಡಿಪೆಂಡ್ ಆಗಿ ಹೋಗ್ತಾ ಇದ್ದಾಳೆ. ಇಷ್ಟ ದಿನ ನಾನು ಇಲ್ಲ ಅಂದ್ರೂ ಇರ್ತಿದ್ದವಳು, ಇವಾಗ ಸ್ವಲ್ಪ ಜಾಸ್ತಿ ಡಿಪೆಂಡ್ ಆಗಕ್ಕೆ ಸ್ಟಾರ್ಟ್ ಆಗಿ ಹೋಗ್ತಾ ಇದ್ದಾಳೆ. ಅದೊಂದು ಸ್ವಲ್ಪ ಭಯ ಆಗ್ತಾ ಇದೆ. ಅಳೋದು, ಹುಡ್ಕಾಡ್ತಾಳೆ, ವಾಶ್ರೂಮ್ಗೆ ಹೋಗ್ಬಾಕು ತಟ್ಟ ಅಮ್ಮ ಅಮ್ಮ ಅಂತಾಳೆ. ಆ ಥರ ಎಲ್ಲ ಮಾಡ್ತಾಳೆ. ಒಂದು 2 ಡೇಸ್ ಹಂಗೆ ಮಾಡಿದ್ಲು, ಆಮೇಲೆ ಏನು ಮಾಡಿಲ್ಲ. ಸೊ ನೋಡ್ಬೇಕು. ನಾನು ಅದಕ್ಕೆ ಬ್ರೇಕ್ ಕೊಟ್ಟು ಹೋಗ್ತಾ ಇದ್ದೀನಿ. 10 ಡೇಸ್, ಮಂತ್ಲಿ 10 ಡೇಸ್ ಇರೋದ್ರಿಂದ ಎವ್ರಿ ವೀಕ್ 2 ಡೇಸ್ ಆ ಥರ, 3 ಡೇಸ್ ಆ ಥರ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಮೇ ಬಿ ನೆಕ್ಸ್ಟ್ ವೀಕ್ ನಾನು ಫುಲ್ ಆಗ್ಬೋದು, ನೋಡೋಣ. ಅದನ್ನ ನೋಡ್ಕೊಂಡು ಇದು ಮಾಡೋಣ. ಸೊ ಆಫೀಸ್ ಕತೆ ಅದು, ನನ್ನ ಡಯಟ್ ಕತೆ ಇದು. ಆ್ಯಂಡ್ ಮನೇನ ಫುಲ್ಲು ಕ್ಲೀನ್, ಇದಿಷ್ಟು ಕ್ಲೀನ್ ಮಾಡೋದಕ್ಕೆ ನನ್ಗೆ ಮೋರ್ ದೆನ್ 4 ಅವರ್ಸ್ ಆಗಿದೆ. ನಿಮಗೆ ಫಾರ್ವರ್ಡ್ ಮೋಷನಲ್ಲಿ ಇಟ್ಟಿದ್ದೀನಿ ನಾನು, ಬಿಕಾಸ್ ಬೋರ್ ಆಗೋಗ್ಬಿಡ್ಬಾರ್ದು. ಈ ಥರ ಇದ್ರೆ ನಾನು ಯೂಶಲಿ ಈ ಥರ ನೋಡ್ತೀನಿ. ಸೊ ಈ ಥರ ಇದ್ರೆ ನಿಮಗೂ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಿಂಗೆ ಇಟ್ಟಿದ್ದೀನಿ. ಇಷ್ಟೆಲ್ಲ ಕ್ಲೀನ್ ಮಾಡಿದ್ರು ವಿತಿನ್ ಅವರಲ್ಲಿ ನನ್ನ ಮಗಳು ಮನೇನ ಅದೇ ಕತೆಗೆ ತಂದ್ಲು, ಹಾಲಲ್ಲಿರೋದನ್ನೆಲ್ಲ ಅಂಡಿ ಎಲ್ಲ ಮಾಡಿ. ಆ್ಯಂಡ್ ಕಿಚನ್ ಏನಿಲ್ಲ, ಕಿಚನ್ ಆಸ್ ಯೂಶುವಲ್ ಒಂದ್ಸರಿ ಕ್ಲೀನ್ ಮಾಡಿದ್ರೆ ಅವತ್ತಿನ ದಿನ ಅದು ಕ್ಲೀನ್ ಆಗಿರುತ್ತೆ. ನೆಕ್ಸ್ಟ್ ಡೇ ಮತ್ತೆ ಅದ್ರ ಕತೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಾನು ಇದು ಡೈಲಿ ಮಾಡೋದಿಲ್ಲ ಗೈಸ್, ನೀವು ನಂದು ಡೈಲಿ ರೊಟೀನ್ ಅಂತ ಅನ್ಕೊಂಬೇಡಿ. ಇವತ್ತೇನು ಕೆಲಸ ಮಾಡ್ತಾ ಇದ್ದೀನಿ ಅದು ಡೆಫಿನೆಟ್ಲಿ ನಮ್ಮ ಅಮ್ಮನೇ ಮಾಡೋದು. ಇಷ್ಟು ಕೆಲಸನೂ ಡೆಫಿನೆಟಾಗಿ ನಾನು ಅಮ್ಮನೇ ಮಾಡೋದು. ಬಟ್ ಇವತ್ತು ಅಮ್ಮ ಇರ್ಲಿಲ್ವಲ್ಲ, ನಮ್ಮ ಅಮ್ಮ ಬಂದಾಗ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಮಾಡಿದ್ರೆ ನನ್ನ ಮಗಳು ಸರ್ಪ್ರೈಸ್ನ ತುಸ್ಪಟಾಕಿ ಮಾಡಾಕ್ಬಿಟ್ಲು. ಮತ್ತೆ ಆಂಟಿ ನಮ್ಮಮ್ಮ ಬಂದ್ಮೇಲೆ ಬೈಸ್ಕೊಂಡಿದ್ದೇ ಆಯ್ತು. ಅವಾಗ ಈ ವಿಡಿಯೋ ತೋರಿಸ್ದೆ ನಮ್ಮಮ್ಮಂಗೆ, ನೋಡಿ ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ನಿನ್ನ ಮೊಮ್ಮಗಳು ಮಾಡಿರೋದಿದ್ದು ಅಂತ ಅಂದ್ಬಿಟ್ಟು. ಆ್ಯಂಡ್ ಇಲ್ಲೇನು ಅಂತ ಅಂದರೆ, ನಮ್ಮ ಹೊಸ ಬಟ್ಟೆಗಳು, ರಾಯಿಂದು ಬಟ್ಟೆಗಳು, ಸ್ಯಾರೀಸ್ ತೊಗೊಂಡಿದ್ದು. ಸೊ ಅದನ್ನೆಲ್ಲ ಮರ್ಚಿ ಅದರ ಜಾಗಕ್ಕೆ ಇಡ್ತಾ ಇದ್ದೆ. ಈ ಪ್ಲೇಸ್ನ ನಾನು ಸ್ವಲ್ಪ ಆರ್ಗನೈಸ್ಡಾಗಿ ಮಾಡ್ಕೊಬೇಕು ಅಂತ ಅನ್ಕೊತಾ ಇದ್ದೀನಿ. ಬಟ್ ಅದಕ್ಕೆ ಟೈಮ್ ಸಿಗ್ತಾ ಇಲ್ಲ ನನಗೆ. ನಾನು ಇವನ್ AI ಇಂದ ಅದ್ರದ್ದು ಫೋಟೋ ಎಲ್ಲ ಹಾಕಿ ರೆಫರೆನ್ಸ್ ಎಲ್ಲ ತೊಗೊಂಡಿದ್ದೀನಿ, ಅಸ್ಥೆಟಿಕ್ ಆಗಿ ವಿಡಿಯೋ ಬ್ಯಾಕ್ಗ್ರೌಂಡ್ ಥರ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು. ಬಟ್ ಟೈಮ್ ಸಿಗ್ತಾಯಿಲ್ಲ. ಮತ್ತು ಅದಕ್ಕೂ ಕೆಲವು ಪ್ರಾಡಕ್ಟ್ಸ್ ಎಲ್ಲ ಆರ್ಡ್ರ್ ಮಾಡಬೇಕು. ಎಲ್ಲ ಮಾಡ್ತಾ ಇದ್ದೀನಿ, ಅದ್ರ ಪ್ರಾಡಕ್ಟ್ಸ್ ಆರ್ಡ್ರ್ ಮಾಡ್ತಾ ಇಲ್ಲ. ಬಿಕಾಸ್ ನನಗೆ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ನನಗೆ ಸಿಗ್ತಾ ಇರೋ ಪ್ರಾಡಕ್ಟ್ಸು. ಸರ್ಚ್ ಮಾಡ್ತಾನೆ ಇದ್ದೀನಿ, ಒಂದೊಂದೇ ತೊಗೊತಾ ಇದ್ದೀನಿ. ಆ್ಯಂಡ್ ಇದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿರೋ ಗೊತ್ತೇ ಇರುತ್ತೆ, ಹಳಸು ಮಾವು ಮೇಳ ನಡೀತು ಚಿಕ್ಕಬಳ್ಳಾಪುರದಲ್ಲಿ. ಅದಕ್ಕೆ ಹೋಗಿದ್ದು. ಚೆನ್ನಾಗಿದೆ ಗೈಸ್. ನನಗೆ ಅದು ಆ್ಯಕ್ಚುಲಿ ಊಟದ್ದು, ಓಕೆನಾ. ಹಳಸು ಮಾವು ಮೇಳ ಅಂದರೆ ಏನು, ಊಟದ್ದು. ಏನೇನು ವೆರೈಟಿ ಮಾಡ್ಬೋದು ಹಳಸಿನ ಹಣ್ಣಲ್ಲಿ, ಮಾವಿನ ಹಣ್ಣಲ್ಲಿ ಅನ್ನೋ ಥರ. ಬಟ್ ನನಗೆ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಫುಡ್ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ಚೆನ್ನಾಗಿಲ್ಲ. ಆ್ಯಂಡ್ ತೇಜು ಏನೇನು ತೊಗೊಂಡ್ಲು ಅಂತ ಈ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ. ನಾನು ತೊಗೊಂಡಿದ್ದೀನಿ, ನಾಟ್ ಓನ್ಲಿ ತೇಜು, ನಾನು ತೊಗೊಂಡಿದ್ದೀನಿ. ಆಮೇಲೆ ವಿಡಿಯೋ ನೋಡಾದ್ಮೇಲೆ ಅವಳು ಏನು ತೇಜು ತೊಗೊಂಡ್ಲು ಅಂತ ಮಾತ್ರ ಹೇಳಿದ್ಯಾ ಅಂತಾರೆ. ಎಲ್ಲ ತೊಗೊಂಡಿದ್ದೀವಿ. ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ವೆರಿ ನೈಸ್. ಬಟ್ ಫುಡ್ ವಿಚಾರಕ್ಕೆ ಬಂದಾಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲಿಲ್ಲ. ಏನು ನಾವು ಹೋಗಿದ್ದು ಲಾಸ್ಟ್ ಡೇ ಅಂತನೋ ಏನೋ, ಅದು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದಾರೆ, ತುಂಬ ಇಷ್ಟ ನನಗೆ. ಹೋಗಿ ಟೇಸ್ಟ್ ಕೇಳಿದ್ರೆ ನಾನು ಏನು ಅಂದರೆ ತೊಗೊಳ್ಳಿಲ್ಲ. ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ತೊಗೊಳ್ಳೋಣ ಅಂತ ಹೋಗಿ ನೋಡಿದ್ರೆ ಅಳ್ಸೋಗಿದೆ. ಆ್ಯಂಡ್ ತೊಗೊಂಡಿದ್ದು ಒಂದು ಸ್ವೀಟು ಹಳ್ಸಿನ ಹಣ್ಣು ಜಾಗೀರು, ಅದು ಹೆವಿ ಸ್ವೀಟಾಗಿ ಹೋಗಿದೆ. ಮನೇಲಿ ತಂದು ಫ್ರಿಜ್ಜಲ್ಲಿ ಇಟ್ಟು ಬಿಸಾಕಿದ್ದಾಯಿತು, ತಿಂದಿದ್ದು ಒಂದು ಪೀಸ್ ಅಷ್ಟೇನೆ. ಆಮೇಲೆ ಇನ್ನೇನು ತೊಗೊಂಡು, ಇದು ತೊಗೊಂಡು ಲಸ್ಸಿ, ಮ್ಯಾಂಗೋ ಲಸ್ಸಿ ತೊಗೊಂಡಿದ್ದು, ಅದು ಮಾತ್ರ ಚೆನ್ನಾಗಿತ್ತು. ಆ್ಯಂಡ್ ಅಷ್ಟೇ. ಅದರಲ್ಲೆಲ್ಲ ನನಗೆ ಫುಡ್ಡಲ್ಲೆಲ್ಲ ಏನಂತ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನಿಸ್ಲಿಲ್ಲ. ಬಟ್ ಇದು ನನ್ನ ಎಕ್ಸ್ಪೀರಿಯನ್ಸ್. ಬಿಕಾಸ್ ಅಲ್ಲಿ ಏನೂ ಆಪ್ಷನ್ಸ್ ಅಷ್ಟು ಅನ್ನಿಸ್ಲಿಲ್ಲ. ಮಾವು ಹಳಸು ಮೇಳದಲ್ಲಿ ಯೂಶಲಿ ಬ್ಯಾಂಗ್ಳೂರಲ್ಲೆಲ್ಲ ಮಾಡಿದಾಗ ಯಾವ ಥರ ಡಿಫ್ರೆಂಟ್, ಈ ಅವರೆಕಾಯಿ ಮೇಳಕ್ಕೆ ಹೋಗಿದ್ದೀನಿ ನಾನು, ಮಾವು ಹಳಸು ಮೇಳಕ್ಕೆ ಹೋಗಿಲ್ಲ. ಅವರೆಕಾಯಿ ಮೇಳದಲ್ಲಿ ಅವರೆಕಾಯಿ ಇದು ಬೋಂಡ ಅಂತೆ, ವಡೆ ಅಂತೆ, ರೊಟ್ಟಿ ಅಂತೆ, ಚಟ್ನಿ ಅಂತೆ, ಗೊಜ್ಜಂತೆ, ಏನೇನೋ ಮಾಡಿರ್ತಾರಲ್ಲ. ನಂದು ಎಕ್ಸ್ಪೆಕ್ಟೇಷನ್ ಹಂಗಿತ್ತು. ಬಟ್ ಆ ಥರ ಇರಲಿಲ್ಲ. ಸೊ ಈಗೇನು ನೋಡ್ತಾ ಇದ್ದೀರಾ ಕೀ ಬಂಚ್, ಅದು ನಾನು ತೊಗೊಂಡೆ. ಸೊ ಇದು ನನ್ನ ಫೇವ್ರೆಟ್ ಆ್ಯನಿಮೆ ಕ್ಯಾರೆಕ್ಟರು. ನಾನು ಇಲ್ಲಿ ಹೇಳಲ್ಲ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಅದೇನೆ.
ಆ್ಯಂಡ್ ಇದೆಲ್ಲ ಪ್ರಾಡಕ್ಟ್ಸು ನಾವು ಬೈ ಮಾಡಿದ್ದು. ಒಂದು ಫ್ಯಾನು ಬಿಕಾಸ್ ಆಫ್ ದ ಹೀಟ್ ಆ್ಯಂಡ್ ಇದು ಚೆನ್ನಾಗಿತ್ತು ಗೈಸ್. ಇದು ಜಸ್ಟ್ 150 ಅಷ್ಟೇನೆ ಈ ನೆಕ್ ಪೀಸಸ್ಸು. ಬ್ಲ್ಯಾಕ್ದು ಎರಡು ಏನು ತೊಗೊಂಡಿದ್ದೆ ಅದು ನನಗೊಂದು ನಮ್ಮ ಚಿಕ್ಕಮ್ಮಗೊಂದು ಆ್ಯಂಡ್ ರೆಡ್ದು ನನಗೆ ಅಂತ ತೊಗೊಂಡಿದ್ದು. ನಾನು ಎಲ್ಲೋದ್ರೂ ಈ ಥರ ನೆಕ್ ಪೀಸಸ್ ಕಾಣಿಸಿದ್ರೆ ಐ ಡೆಫಿನೆಟ್ಲಿ ಬೈ. ಆ್ಯಂಡ್ ದಿಸ್ ಇಯರಿಂಗ್ಸ್ ಫಾರ್ ತೇಜು ತುಂಬ ಚೆನ್ನಾಗಿದೆ. ಅವಳು ತೊಗೊಂಡ್ರು, ಬಟ್ ಅವಳು ಇಲ್ಲೇ ಬಿಟ್ಟೋಗಿದ್ದಾಳೆ. ಅದು ನಾನೇ ಹಾಕ್ಕೊಳ್ಳೋದು ಇವಾಗ ಪಕ್ಕ ಫಿಕ್ಸು. ಸೊ ಇದೊಂದು ಇಯರಿಂಗ್ಸ್ ತೊಗೊಂಡಿದ್ದೀನಿ. ಶಾರ್ಟು ಇನ್ಸ್ಟಾಗೆ ಯೂಟ್ಯೂಬ್ಗೆ ಮಾಡ್ಕೋಬೇಕಾದ್ರೆ ಹಂಗಾಗಿದೆ. ಆ್ಯಂಡ್ ಆ್ಯಸ್ ಯೂಶುವಲ್ ಸ್ಯಾರಿ ಪಿನ್ಸ್ 20 ರುಪೀಸ್ ಏನಿತ್ತು. ಆ್ಯಂಡ್ ಈ ಐಪ್ಯಾಡ್ ಗೈಸ್ ನಾನು ಡೆಫಿನೆಟಾಗಿ ರೆಫರ್ ಮಾಡ್ತೀನಿ. ಆನ್ಲೈನಲ್ಲೂ ಸಿಗುತ್ತೆ, ತೊಗೊಳ್ಳಿ. ಕಣ್ಣಿಗೆ ಮಾತ್ರ ನಿಜವಾಗೂ ನಿದ್ದೆ ಬರಲ್ಲ ಅಂದರೆ ಒಂದು 10 ನಿಮಿಷ ಅದನ್ನು ಹಾಕ್ಕೊಳ್ಳಿ, ತಕ್ಷಣ ನಿದ್ದೆ ಬರುತ್ತೆ. ಆ್ಯಂಡ್ ತೇಜುಗೆ ಬೇಕು ಅಂತ ಅಂದ್ಬಿಟ್ಟು ಇದು ಲೈಟರ್ ಆರ್ಡರ್ ಮಾಡ್ಕೊಂಡ್ಲು. ಆ್ಯಂಡ್ ಇದು ಹೇರ್ ಕ್ಲಿಪ್ ಈ ಥರದ್ದು ಎರಡು ತೊಗೊಂಡಿದ್ದಾಳೆ. ಒಂದು ಬ್ಲೂ, ವೈಟ್ದು ಇಲ್ಲೇ ಬಿಟ್ಟೋಗಿದ್ದಾಳೆ. ಅವಳು ತಗೊಳ್ಳೋದಷ್ಟೇ, ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾಳೆ. ವೈಟ್ದು ಒಂದು ಇಲ್ಲೇ ಬಿಟ್ಟಿದ್ದಾಳೆ. ಆ್ಯಂಡ್ ಇದಾದ್ಮೇಲೆ ರವಿ ತೊಗೊಂಡ ಸ್ಪೈಡರ್ ಮ್ಯಾನ್ದು ಕೀವಂಚು. ನಾನೇನು ಆನಿಮೆ ಕ್ಯಾರೆಕ್ಟರ್ ತೊಗೊಂಡಿದ್ದೆ ಆ ಥರ. ಆ್ಯಂಡ್ ನೆಕ್ಸ್ಟು ಇದು ಕ್ಲಿಪ್ಸ್ ಎಲ್ಲ ಅಲ್ಲೇ ಮುಂದೆಗಡೆ ಶಾಪರ್ ಪಾಯಿಂಟ್ ಅಂತ ಒಂದು ಸೇಲ್ ಟೈಪ್ ಇದೆ, ಅಲ್ಲಿ ನಾನು ತೊಗೊಂಡಿದ್ದು. ಕ್ಲಿಪ್ಸ್ ಎಲ್ಲ ತುಂಬ ಅಫೋರ್ಡೆಬಲ್ ಪ್ರೈಸ್ ಇತ್ತು. ಚಿಕ್ಕಬಳ್ಳಾಪುರದಲ್ಲಿ ಇರೋರು ಡೆಫಿನೆಟಾಗಿ ತೊಗೊಳ್ಳಿ. ಮೀಶೋದಲ್ಲೂ ಇದಕ್ಕಿಂತ ಜಾಸ್ತಿನೇ ಇದೆ ಪ್ರೈಸು. ಸೊ ಇಲ್ಲಿರೋರು ತೊಗೋಬೋದು. ಆ್ಯಂಡ್ ಇಯರಿಂಗ್ಸ್ ನನ್ನ ಫೇವ್ರೇಟು, ಅದನ್ನ ಎತ್ಕೊಂಡು ಹೊರಟೋಗಿದ್ದಾಳೆ. ಆ್ಯಂಡ್ ಇದು ಬ್ರೇಸ್ಲೈಟ್, ಇದು ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನೋಡಿ ಇಯರಿಂಗ್ಸು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಒಂದೊಳ್ಳೆ ಬ್ಲ್ಯಾಕ್ ಔಟ್ಫಿಟ್ಗೆ, ಬ್ಲ್ಯಾಕ್ ಸ್ಯಾರಿಗೆ ಇದನ್ನು. ಆ್ಯಂಡ್ ನೆಕ್ಸ್ಟ್ ನೀವು ನೋಡೋದು ಎಲ್ಲ ಕುರ್ತಾಸ್ ಗೈಸ್. ಅವಳು ಅಂದರೆ ಕುರ್ತಾಸ್ ಮೀನ್ಸ್ ಈ ಥರ ಶಾರ್ಟ್ ಕುರ್ತೀಸ್ ಆ್ಯಂಡ್ ಲಾಂಗ್ ಕುರ್ತೀಸ್ ತೊಗೊಂಡಿದ್ದು. 3 ಶಾರ್ಟ್ ಕುರ್ತೀಸ್ ಆ್ಯಂಡ್ 2 ಲಾಂಗ್ ಕುರ್ತೀಸ್ ಏನೋ ತೊಗೊಂಡ್ಲು ಅವಳು. ಅವ್ಳಿಗೆ ಆಫೀಸ್ಗೆ ಹೋಗೋಕ್ಕೆಲ್ಲ ಹಾಕೊಂಡು ನಮ್ಮ ಅಪ್ಪ ಬಂದು ಹೊಡಿತಾ ಇದ್ದಾರೆ, ಬರೀ ಇವೇ ಆಯಿತು ನಿಮ್ಮದು, ಬರೀ ಶಾಪಿಂಗೇ ಆಯಿತು ಅಂತ ಅಂದ್ಬಿಟ್ಟು. ಸೊ ದಿಸ್ ಈಸ್ ಇಟ್ ಗೈಸ್. ಯಾರ್ಯಾರಿಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಯಿತು ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಆ್ಯಂಡ್ ನಿಮ್ಗೆ ಏನು ಅನಿಸುತ್ತೆ, ನಿಮ್ಗೆ ಡೆಫಿನೆಟ್ಲಿ ನನ್ನ ಬ್ಲಾಗಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕು ಅಂತಂದರೆ ಅದನ್ನು ಕಮೆಂಟ್ ಮಾಡಿ. ನಾನು ಪಕ್ಕ ಟ್ರೈ ಮಾಡ್ತೀನಿ ಅವನ್ನೆಲ್ಲನೂ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೊ ಡೇ ಬೈ ಡೇ ಐ ಹೋಪ್ ಐ ಆಮ್ ಆಲ್ಸೋ ಇಂಪ್ರೂವಿಂಗ್. ನಿಮ್ಮ ಸಪೋರ್ಟ್ ಇದೇ ಥರ ಮಾಡ್ತಾ ಇರಿ. ನೋಟಿಫಿಕೇಷನ್ ಆನಲ್ಲಿ ಇಟ್ಕೊಂಡಿರಿ, ಸೊ ದಟ್ ನಾನು ವೀಡಿಯೋ ಹಾಕಿದಾಗೆಲ್ಲರೂ ನಿಮಗೆ ನೋಟಿಫೈ ಆಗುತ್ತೆ. ಆ್ಯಂಡ್ ಇದು ಹೇಳ್ತಾ ಹೇಳ್ತಾ ಎಂಡ್ ಆಫ್ ದ ವೀಡಿಯೋಗೆ ಬಂದು, ಐ ಥಿಂಕ್ ನೈಟು ಅನ್ನಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನೋ ಏನೋ ಮಾಡ್ತಾ ಇದ್ದೀನಿ, ನೆನಪಿಲ್ಲ ಗೈಸ್. ಇದು ಆ್ಯಕ್ಚುಲಿ ಮೋರ್ ದೆನ್ ವೀಕ್ ಆಯಿತು ಈ ವ್ಲಾಗ್ ಸ್ಟಾರ್ಟ್ ಮಾಡಿ. ಸಮಥಿಂಗ್ ಐ ಆಮ್ ಡೂಯಿಂಗ್ ಇಲ್ಲಿ. ಒಗ್ಗರಣೆ ಅನ್ನ ಏನೋ ಮಾಡ್ತಾ ಇದ್ದೀನಿ, ಟೊಮೊಟೊ ಗೊಜ್ಜೇನೋ ಮಾಡ್ತಾ ಇದ್ದೀನಿ ಗೈಸ್, ನೆನಪಾಗ್ತಾ ಇಲ್ಲ. ಸೊ ಇಲ್ಲಿಗೆ ವ್ಲಾಗ್ನ ಹೆಂಡ್ ಮಾಡೋಣ. ಇನ್ನೂ ಅಜೀಬಾಗೋದು ಬೇಡ, ಟೊಮೊಟೊ ಗೊಜ್ಜೆ ಮಾಡ್ತಾ ಇದ್ದೀನಿ. ಸೊ ಇದು ನನಗೆ ಚಿಕ್ಕ ಚಪಾತಿ ಇದ್ದರೆ ಅದಕ್ಕೆ ಅನ್ನ ಹಾಕ್ಕೊಂಡು ಟೊಮೊಟೊ ಗೊಜ್ಜು ಹಾಕ್ಕೊಂಡು ತಿಂತಾ